ಫೆಬ್ರವರಿ 9ಕ್ಕೆ OTTಗೆ ಕಾಟೇರ್ ಸಿನಿಮಾ. ದರ್ಶನ್ ಅಭಿನಯದ ಕಾಟೇರ್ ಸಿನಿಮಾ ಫೆಬ್ರವರಿ 9ರಂದು OTT ವೇದಿಕೆಗೆ. ಕಳೆದ ವರ್ಷ ಡಿಸೆಂಬರ್ 29ರಂದು ಬಿಡುಗಡೆಗೊಂಡು ಪ್ರೇಕ್ಷಕರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಪಡೆದ ನಟ ದರ್ಶನ್ ಅಭಿನಯದ ಕಾಟೇರ್ ಸಿನಿಮಾ ಫೆಬ್ರವರಿ 9ರಂದು OTT ವೇದಿಕೆ ZEE5ನಲ್ಲಿ ಬಿಡುಗಡೆಯಾಗಲಿದೆ. ಸಾಮಾನ್ಯವಾಗಿ ಬಿಡುಗಡೆಯಾದ 30ರಿಂದ 40 ದಿನಗಳಲ್ಲಿ ಸಿನಿಮಾಗಳು OTTಗೆ ಲಗ್ಗೆ ಇಡುತ್ತವೆ. ಕಾಟೇರ್ 43 ದಿನಗಳ ಬಳಿಕ OTT ವೇದಿಕೆಗೆ ಹೆಜ್ಜೆ ಇಡಲಿದೆ. ಕಾಟೇರ್ ಬಿಡುಗಡೆಯಾಗಿ 6ನೇ ವಾರವೂ ಕೆಲವೆಡೆ ಉತ್ತಮ ಪ್ರದರ್ಶನ ಕಾಣುತ್ತಿದೆ. ಪ್ರಸ್ತುತ 196 ಚಿತ್ರಮಂದಿರ ಹಾಗೂ 63 ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರದರ್ಶನ ಕಾಣುತ್ತಿದೆ. ಯಜಮಾನ ಚಿತ್ರದ ಬಳಿಕ ದರ್ಶನ್ ಸಿನಿ ಪಯಣದ ಗ್ರಾಫ್ ಏರಿಸಿದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿಗೂ ಅಧಿಕ ಹಣ ಪಾಚಿದೆ. ನೆಲದ ಕಥೆಯಿದ್ದ ಈ ಸಿನಿಮಾವನ್ನು ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದರು. ರಾಕ್ಲೈನ್ ವೆಂಕಟೇಶ್ ನಿರ್ಮಿಸಿರುವ ಈ ಸಿನಿಮಾ ಈಗಾಗಲೇ ZEE5 ಜೊತೆ ವಹಿವಾಟು ಮುಗಿಸಿದೆ. ನಿರ್ಮಾಪಕರು ಹಾಗೂ OTT ವೇದಿಕೆ ಮಾಡಿಕೊಂಡ ಒಡಂಬಡಿಕೆಯಂತೆ ಪ್ರೀಮಿಯರ್ ಆಗಲಿದೆ. ಕಾಟೇರ್ ಮೂಲಕ 1970ರ ಕಾಲಘಟ್ಟದ ಕಥೆಯನ್ನು ತೆರೆಯ ಮೇಲೆ ತಂದಿದ್ದರು. ನಿರ್ದೇಶಕ ತರುಣ್ ಸುಧೀರ್, ನಟಿ ಮಾಲಾಶ್ರೀ ಪುತ್ರಿ ಆರಾಧನಾ ರಾಮು ಈ ಚಿತ್ರದಲ್ಲಿ ದರ್ಶನ್ಗೆ ಜೋಡಿಯಾಗಿ ನಟಿಸಿದ್ದಾರೆ. ಸಿನಿಮಾದ ಕಥೆ ಬರೆದ ಜಡೇಶ್ ಕುಮಾರ್ ಹಂಪಿ, ಸಂಭಾಷಣೆ ಬರೆದ ಮಾಸ್ತಿಗೂ ಈ ಸಿನಿಮಾ ಮರೆಯಲಾಗದ ಯಶಸ್ಸು ನೀಡಿದೆ. ಚಿತ್ರವಾರ್ತೆ BPN ನ್ಯೂಸ್. ನಿರಂತರ ಸುದ್ದಿ ಸ್ಟೋರಿಗಾಗಿ PPN ನ್ಯೂಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.